ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಬೆಂಗಳೂರಿಗೆ ಜಲಕಂಟಕ ಎದುರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಎದುರಾಗಿದೆ ನೀರಿಗೆ ಹಾಹಾಕಾರ. ಬಿಸಿಲ ತಾಪ ಹೆಚ್ಚುತ್ತಾ ಇರುವ ಬೆನ್ನಲ್ಲೇ ನೀರಿಗಾಗಿ ಸಾಕಷ್ಟು ಜನ ಪರದಾಡುವಂತಾಗಿದೆ. ಅತಿ ಹೆಚ್ಚು ಕೆರೆಗಳಿರುವಂತಹ ಬೆಂಗಳೂರಿನ ಮಹದೇವಪುರ ವಲಯದಲ್ಲೇ ಜಲಕ್ಷಾಮ ಎದುರಾಗಿದೆ. ಮಹದೇವಪುರ ವಲಯದಲ್ಲೇ ಹೆಚ್ಚಿನ ನೀರಿನ ಸಮಸ್ಯೆ ಇದೆ. ಬೋರ್ವೆಲ್ ಬತ್ತಿದ್ದು ವರ್ತೂರಲ್ಲಿ ಟ್ಯಾಂಕರ್ ನೀರೇ ಗತಿಯಾಗ್ಬಿಟ್ಟಿದೆ. ಇನ್ನು ಆರ್ ನಗರದಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ನೀರಿಲ್ಲ ಅಂತ ಹೇಳಿ ಅಲ್ಲಿನ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ನೀರಿನ ಸಮಸ್ಯೆ ಅನಾವರಣ ಆಗಿದೆ. ಬೆಂಗಳೂರಿನ ವರ್ತೂರು ಭಾಗದಿಂದ ರಿಯಾಲಿಟಿ ಚೆಕ್ ನಡೆಸ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಧ್ರುವ, ಇನ್ನೇನು ಬೇಸಿಗೆ ಆರಂಭವಾಗ್ತಾ ಇದೆ, ಈಗಲೇ ಈ ಪರಿಸ್ಥಿತಿ ಅಂತಂದ್ರೆ ಮುಂದೆ ಹೇಗೆ ಅಂತ? ಸಭಾ, ನಾನೀಗ ವರ್ತೂರಿನ ಪ್ರಕಾಶ್ ಲೇಔಟ್ ಅಲ್ಲಿದ್ದೀನಿ. ಇಲ್ಲಿನ ಪರಿಸ್ಥಿತಿ ಬೇಸಿಗೆ ಆರಂಭದಲ್ಲೇ ಈ ರೀತಿ ಇದೆಯಾ ಅನ್ನುವಂತಹ ಒಂದು ಸ್ಥಿತಿ ನಮಗಿಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿದೆ. ನಾನು ನಿಮಗೆ ನೇರವಾಗಿ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿನ ನಿವಾಸಿಗಳು ಬಿಂದಿಗೆ ಹಾಗೆ ಬಕೆಟ್ಗಳನ್ನ ಹಿಡ್ಕೊಂಡು ಇಲ್ಲಿ ನೀರನ್ನ ಕೊಡಿ ಸ್ವಾಮಿ ಅಂತ ಬಂದಿದ್ದಾರೆ. ಮುಖ್ಯವಾಗಿ ಈ ಒಂದು ಭಾಗದಲ್ಲಿ ಈಗ ಸದ್ಯ ಬೇಸಿಗೆ ಆರಂಭದಲ್ಲೇ ಬೋರ್ವೆಲ್ಗಳು ಬತ್ತೋಗಿದ್ದಾವೆ. ಅತ್ತ ಬಿಬಿಎಂಪಿ ಟ್ಯಾಂಕರ್ ನೀರನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. BWSSB ಇಂದ ಕಾವೇರಿ ನೀರು ಈ ಒಂದು ಬಡಾವಣೆಗೆ ಬಂದೇ ಇಲ್ಲ. ಇಂತಹ ಪರಿಸ್ಥಿತಿ ಸದ್ಯ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರುವಂತಹದ್ದೇ ಇಲ್ಲಿ ಒಂದು ಆತಂಕಕ್ಕೆ ಕಾರಣವಾಗಿರುವಂತದ್ದು. ಬೇರೆ ಬೇರೆ ಕುಗ್ರಾಮ ಇರ್ಬೋದು, ಅಂತಹ ಕಡೆಯಲ್ಲಿ ಈ ತರಹದ ಸ್ಥಿತಿ ಕಾಣಿಸ್ತಾ ಇತ್ತು. ಆದ್ರೆ ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನ ಈಗ ನಮಗೆ ಬೇರೆ ಏನು ಬೇಡ, ನೀರನ್ನ ಒದಗಿಸಿ ಅಂತ ಒಂದು ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಟ್ಯಾಂಕರ್ ನೀರನ್ನ ಕೂಡ ತೆಗೆದುಕೊಳ್ಬೇಕು ಅಂದ್ರೆ 2-3 ದಿನ ಮೊದಲೇ ಬುಕ್ ಮಾಡಬೇಕು. ಅದು ಕೂಡ ಮೊದಲು 400 ರೂಪಾಯಿ ಸಿಗ್ತಾ ಇತ್ತು. ಆದ್ರೆ ಈಗ 700, 800, 1000 ರೂಪಾಯಿವರೆಗೂ ಆಗೋಗಿದೆ. ಹಣ ಕೂಡ 3 ಪಟ್ಟು 4 ಪಟ್ಟು ವಸೂಲಿ ಕೂಡ ಆಗ್ತಾ ಇದೆ. ಆದ್ರೆ ಯಾವುದೇ ತರಹದ ಕ್ರಮ ಆಗ್ತಾ ಇಲ್ಲ. ಸ್ಥಳೀಯ ಆಡಳಿತ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಈ ಒಂದು ಸ್ಥಳಕ್ಕೆ ಬಂದು ಜನರ ಸಮಸ್ಯೆಯನ್ನ ಆಲಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಇಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ನಾನು ನೇರವಾಗಿ ಇಲ್ಲಿನ ನಿವಾಸಿಗಳನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮಗೆ ಎಷ್ಟು ದಿವಸದಿಂದ ಈ ನೀರಿನ ಸಮಸ್ಯೆ ಆಗಿದೆ? ಏನ್ ಮಾಡ್ತಾ ಇದ್ದೀರಾ ಈಗ ನೀರಿಗಾಗಿ? 6 ತಿಂಗಳಿಂದನೂ ಇದೆ, ನೀರಿದೆ, ಸಮಸ್ಯೆ ಇದೆ. ನೀರು ಬರ್ತಾ ಇಲ್ಲ, ಎಲ್ಲ ಟ್ಯಾಕ್ಟರ್ ಓಡಿಸ್ಕೊಳ್ತಾ ಇದ್ದೀವಿ. ಈಗ ನೀರಿಗೆ ಎಷ್ಟು ಹಣ ಕೊಡ್ತಾ ಇದ್ದೀರಾ ನೀವು ಅಂತ? ಕೊಡ್ತಾ ಇದ್ದೀವಿ. ಅವ್ರು ಇನ್ನೂ ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಕೊಟ್ಟು ತಗೊಳ್ಳೇಬೇಕು ನೀರು ಬೇಕಂದ್ರೆ. ಈಗ ಕಾವೇರಿ ನೀರು ಬರ್ತಾ ಇಲ್ವಾ? ಇಲ್ಲ, ನಮ್ಮ ಕಡೆ ಕಾವೇರಿ ವಾಟ್ರೇ ನೋಡೇ ಇಲ್ಲ ನಾವು. ಸಿಟಿ ಕಡೆ ಹೋದ್ರೇನೆ ನಮ್ಗೊಳಗೆ ನೀರು ಕಾವೇರಿ ನೀರು ಬರಲ್ಲ. ಆ ಕಡೆ ಎಲ್ಲ BBMP ಈ ಟ್ಯಾಂಕರ್ ನೀರನ್ನ ಪೂರೈಕೆ ಮಾಡುತ್ತೆ. ಇಲ್ಲಿ ಆ ಟ್ಯಾಂಕರ್ ನೀರು ಬರಲ್ಲ ಅನ್ಸುತ್ತಲ್ಲ? ಇಲ್ಲ, ಬರ್ತಾ ಇಲ್ಲ. ಅದಕ್ಕೆ ನೀವು ಯಾರನ್ನಾರು ಸಂಪರ್ಕ ಮಾಡಿದ್ದೀರಾ ಜನಪ್ರತಿನಿಧಿಗಳನ್ನ? ಏನಂತ? ಇಲ್ಲ ಮೇಡಮ್ ನೀವು ಹೇಳಿ ಮೇಡಮ್, ಯಾವ ಥರ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಹೇಳಿ? ಸರ್, ನಮಗೆ ನೀರಿಗೆ ಎಷ್ಟು ತೊಂದರೆ ಆಗಿದೆ. ನೀರಿಲ್ಲ, ರೋಡ್ ಇಲ್ಲ. ಏನು ಸರ್, ಏನು ಮಾಡ್ತಾ ಇದ್ದಾರೆ ಎಲ್ಲ ಸರ್? ಏನು ಮಾಡ್ತಾ ಇದ್ದಾರೆ? ಏನು ಮಾಡಿದ್ದಾರೆ? ನಮ್ಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ? ಓಟ್ ಕೇಳಕ್ಕೆ ಬರ್ತಾ ಇದ್ದಾರೆ. ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ? ಯಾರು ಬರೋದಿಲ್ಲ. ಈ ಕಡೆ ತಲೆ ಇಟ್ಟು ನೋಡೋದಿಲ್ಲ. ನಾವು ಇಲ್ಲಿರೋ ಜನಗಳಲ್ವಾ, ನಾವು ಮನುಷ್ಯರಲ್ವಾ? ನೀರುಗಳಿಲ್ದಿರ ಸಾಯ್ತಾ ಇದ್ದೀವಲ್ಲ. ಏನು ಮಾಡ್ಬೇಕು ಇದಕ್ಕೆ? ಯಾರು ಇದಕ್ಕೆ ಉತ್ತರ ಕೊಡೋದು? ಯಾರು ನಮಗೆ? ಸರ್, ಈಗ ಎಷ್ಟು ದಿವಸದಿಂದ ಈ ಟ್ಯಾಂಕರ್ ನೀರಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀರಾ ಸರ್ ನೀವೀಗ? ಅದು ದಿನ ಸಿಗ್ತಾ ಇದೆಯಾ? ನೀವು ಬೇಕು ಅಂದಾಗ ಸಿಗುತ್ತಾ ಅಂತ? ಇಲ್ಲ, ಇವತ್ತು ಬುಕ್ ಮಾಡಿದ್ರೆ 3 ದಿವಸಕ್ಕೆ ಬರುತ್ತೆ. ಈ ಮಹದೇವಪುರ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವು. ಕರ್ನಾಟಕ ರಾಜ್ಯದಲ್ಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ನಾವು. ಆದರೆ ಹೈಯೆಸ್ಟ್ ಸಫರರ್ಸು ಮಹದೇವಪುರದವರು, ಎಸ್ಪೆಷಲಿ ವರ್ತೂರ್ದವರು. ನಮಗೆ ಬೇಸಿಕ್ ಕಮ್ಯುನಿಟೀಸು ನೀರಾಗಲಿ, ರೋಡ್ ಆಗಲಿ, ಇನ್ನೊಂದಾಗಲಿ ಇದಾಗಲೇ ಇಲ್ಲ. ಸುಮಾರು 50 ವರ್ಷದಿಂದ ವರ್ತೂರು ಸಫರ್ ಆಗ್ತಾ ಇದೆ. ಎರಡನೇದು, ಇವರು ಶೋಭಾದವ್ರಿಗೆ, ಪ್ರಿಸ್ಟೇಜ್ದವ್ರಿಗೆ, ಮೈನಾದವ್ರಿಗೆ 51,000 ಫ್ಲ್ಯಾಟ್ಸು ಇವರು ಪರ್ಮಿಷನ್ ಕೊಟ್ಟವ್ರೆ. ಇಷ್ಟು ರೋಡು. ಅವ್ರಿಗೆ ಬೇಸಿಕ್ ನೀರು ಎಲ್ಲಿಂದ ಕೊಡ್ತಾರೆ? ಇವರೆಲ್ಲ ಅವ್ರಿಗೆ ನೀರು ಸಪ್ಲೈ ಮಾಡಿದ್ರೆ ನಮ್ಮ ಗ್ರಾಮಸ್ಥರು ನಾವು ಏನು ಮಾಡಬೇಕು? ಎಸ್ಪೆಷಲಿ ವರ್ತೂರು ಪ್ರಕಾಶ್ ಲೇಔಟಲ್ಲಿ ನೀರೇ ಇಲ್ಲ. ಆದರೆ BBMP ಅವರಾಗಲಿ, ನಮ್ಮ ಮಂಜುಳಾ ಅರವಿಂದ್ ಅವರಾಗಲಿ, ಅವರು ಇಲ್ಲಿ ಏನು ಕ್ರಮ ತಗೊಳ್ತಾ ಇಲ್ಲ. ಎರಡನೇದು, ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಕಾವೇರಿ ಪೈಪನ್ನು ಹಾಕಿದ್ದಾರೆ. ದಯವಿಟ್ಟು ಸರ್ಕಾರಕ್ಕೆ ಈ ಮಾತನ್ನು ಮುಟ್ಟಿ ಸರ್ಕಾರದವರು ತೀರ್ಮಾನ ತಗೊಂಡು ನಮ್ಮ ಗ್ರಾಮಕ್ಕೆ ನೀರು ಬರಂಗೆ ಮಾಡಬೇಕು.
ಓಕೆ. ಸಭಾ ಇದು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಈ ಒಂದು ಈ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ. ಸಂಬಂಧಪಟ್ಟವರು ಶೀಘ್ರವಾಗಿ ಈ ಒಂದು ಸ್ಥಳಕ್ಕೆ ಬಂದು ನಿನ್ನೆ ಬಿಬಿಎಂಪಿ ಕೂಡ ಸಭೆಯನ್ನ ಮಾಡಿತ್ತು. ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ನೋಟ್ ಮಾಡಿಕೊಂಡು ನಾವು ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ನಿನ್ನೆ ಹೇಳಿದ್ರು. ಆದ್ರೆ ಅದು ಬಾಯಿ ಮಾತಿಗೆ ಮಾತ್ರ ಆಗಬಾರ್ದು. ಈ ತರಹದ ಸ್ಥಳಕ್ಕೆ ಬಂದು ಅವರ ಪರಿಸ್ಥಿತಿಯನ್ನ ಆಲಿಸಬೇಕು ಅನ್ನುವಂಥದ್ದು ನ್ಯೂಸ್ ಫಸ್ಟ್ ಆಗ್ರಹವಾಗಿದೆ. ರೈಟ್ ಧ್ರುವ, ಧನ್ಯವಾದ ಡೀಟೇಲ್ಸ್ಗಾಗಿ. ಇದು ಮಹದೇವಪುರ ವಲಯದ ರಿಯಾಲಿಟಿ ಚೆಕ್ ಆಯಿತು. DCM DK ಶಿವಕುಮಾರ್ ಅವರು ಜನಸ್ಪಂದನ ಸಭೆ ಮಾಡ್ತಾರೆ. ಬೆಂಗಳೂರಿಗರಿಗೆ ಏನೆಲ್ಲ ಸಮಸ್ಯೆ ಎದುರಾಗ್ತಾ ಇದೆ ಆ ಸಮಸ್ಯೆ ನೀಗಿಸುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸಭೆ ಮಾಡ್ತಾರೆ. ಹಾಗಾದ್ರೆ ಈ ಎಲ್ಲಾ ಜನರ ಸಮಸ್ಯೆಗಳು ಅವ್ರಿಗೆ ಕೇಳಿಸ್ಲೇ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಈಗ ಬೆಂಗಳೂರಿನ ಮತ್ತೊಂದು ಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೆಂಗಳೂರಿನ RR ನಗರದಿಂದ ಅಲ್ಲಿನ ರಿಯಾಲಿಟಿ ಚೆಕ್ ನಡೆಸೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ರೆಡಿ ಆಗಿದ್ದಾರೆ. ಸತ್ತಾರ್, ಆ ಭಾಗದಲ್ಲಿ ನೀರಿನ ಬವಣೆ ಹೇಗಿದೆ, ಜನ ಏನಂತಾರೆ? ಎಸ್ ಸಭಾ, ಖಂಡಿತವಾಗಿಯೂ ಬೇಸಿಗೆಗೆ ಮುನ್ನವೇ ಸಿಲಿಕಾನ್ ಸಿಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜಲಕ್ಷಾಮ ಉಂಟಾಗಿರುವಂಥದ್ದು. ಪರಿಣಾಮ ಇವತ್ತು ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು. ಅದರ ಜೊತೆಗೆ ಇವತ್ತು ಅಪಾರ್ಟ್ಮೆಂಟ್ನಲ್ಲಿ ಕೂಡ ಸಾವಿರಾರು ಮಂದಿ ಇವತ್ತು ನೀರಿಲ್ಲದೆ ಕಂಗಾಲಾಗಿರುವಂಥದ್ದು. ಸದ್ಯ ನಾನೀಗ ಇದು RR ನಗರದಲ್ಲಿರುವಂತಹ BD ಅಪಾರ್ಟ್ಮೆಂಟಲ್ಲಿ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಎಲ್ಲ ವಯೋಮಾನದ ಜನರು ಕೂಡ ಇಲ್ಲಿ ಕಾಣ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳು ಕೂಡ ಖಾಲಿ ಬಿಂದಿಗೆ ಹಿಡಿದು ಇದೀಗ ನೀರಿಗಾಗಿ ಹೋರಾಟ ಮಾಡುವಂಥ ಪ್ರಮೇಯ ಎದುರಾಗಿರುವಂಥದ್ದು. ಇಲ್ಲಿ ನೂರಾರು ಜನರು ವಾಸ ಮಾಡ್ತಾ ಇದ್ದು ಇವರ ಬೋರ್ವೆಲ್ ಕೂಡ ಬತ್ತಿ ಹೋಗಿದ್ದರ ಪರಿಣಾಮ ಇವತ್ತು ನೀರಿಗೆ ಸಮಸ್ಯೆ ಉಂಟಾಗಿರುವಂಥದ್ದು. ಇಲ್ಲಿ ಒಂದಿಷ್ಟು ಜನರನ್ನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಎಷ್ಟು ದಿನದಿಂದ ಈ ತರ ಸಮಸ್ಯೆ ಆಗ್ತಿದೆ ಸರ್? ಈಗ ಲಾಸ್ಟ್ ಜನವರಿಯಿಂದ ನೋಡಿ ಈ ಥರದ ಸಮಸ್ಯೆನ ನಾವು ತುಂಬ ಅನುಭವಿಸ್ತಾ ಇದ್ದೀವಿ. ಈಗ ಬೇರೆ ಕಡೆಯಿಂದ ನಾವು ಟ್ಯಾಂಕರ್ ಎಲ್ಲ ತರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು, ಅಲ್ಲಿ ದುಡ್ಡು ಕೊಡ್ತೀವಿ ಅಂದರೂ ನೀರು ಸಿಗ್ತಾ ಇಲ್ಲ ನಮಗೆ. ಎಷ್ಟು ಈಗ ಮೊದಲಿಗೆ ಇನಿಷಿಯಲಿ 500-400ರಿಂದ ಒಂದು ಟ್ಯಾಂಕರ್ ಇದ್ದಿದ್ದು ಇವತ್ತು 1500 ಆಗ್ತಾ ಇದೆ. ಅಷ್ಟಾದರೂ ನೀರು ಸಿಗ್ತಾ ಇಲ್ಲ ನಮಗೆ. ಹಗಲು ರಾತ್ರಿ ಈ ನೀರಿಂದೇ ಇದನ್ನು ಮಾಡೋದಾಗ್ತಾ ಇದೆ ಹೊರತಾಗಿ ಕೆಲಸದ ಬಗ್ಗೆ ಏನೂ ಅಲ್ಲಿ ನಮಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಲಾಸ್ಟ್ 10 ವರ್ಷದಿಂದ ಇಲ್ಲಿ ಹೆಂಗೋ ಬದುಕೊಂಡಿದ್ವಿ. ಈ ವರ್ಷ ಮಾತ್ರ ಅತಿ ತೀವ್ರವಾದ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ಸಂಬಂಧಿಸಿದ ಅಧಿಕಾರಿಗಳು ನಮ್ಗೆ ಏನೋ ಒಂದು ಪರಿಹಾರವನ್ನು ಕಂಡುಕೊಂಡು ಹೋಗ್ಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ. ಹೇಳಿ ಮೇಡಮ್, ಏನೇನು ಸರ್, ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ನೀರಿಲ್ಲ ಏನಿಲ್ಲ, ಬರೋಷ್ಟಿಗೆ ನೀರು ನಿಂತೋಗಿರುತ್ತೆ. ಹಂಗಾಗಿ ನೀರಿನ ಒಂದು ಪರಿಹಾರ ಮಾಡಿಕೊಡಿ. ನೀರಿನ ತುಂಬ ಪ್ರಾಬ್ಲಮ್ ಆಗಿದೆ ರೀ. ಜನರಿದೀಗ ನೀರಿನ ಸಮಸ್ಯೆ ಉಂಟಾಗಿರುವಂತದ್ದು. ನೀರಿಲ್ಲ ಅನ್ನೋ ಘೋಷಣೆ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾವೇರಿ ನೀರಿನಂತ ಸಿಂಟೆಕ್ಸ್ಗೆ ಇಲ್ಲಿಯ ಜನರು ಆರತಿ ಎತ್ತುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಕಾವೇರಿ ಜೀವ ಜಲಕ್ಕಾಗಿ ಯಾವ ರೀತಿಯ ಪ್ರಮೇಯ ಎದುರಾಗಿದೆ ಅನ್ನೋದನ್ನ, ಅಂದ್ರೆ ಈ ಜನರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲಿ ಸದ್ಯಕ್ಕಿರೋದು ಒಂದೇ ಒಂದು ಸಿಂಟೆಕ್ಸ್ ಇದೆ. ಆ ಒಂದು ಕಾವೇರಿ ನೀರಿನ ಇದೇನಿದೆ ಅದಕ್ಕೆ ಜನ ಇದೀಗ ಆರತಿ ಎತ್ತುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಗೆ ಜೀವ ಕೊಡ್ತಾ ಇರುವಂತಹ, ಜೀವ ಜಲ ಕೊಡ್ತಿರುವಂತಹ ಇದನ್ನೊಂದು ಅವ್ರು ತುಂಬಾ ಗೌರವಪೂರ್ವಕ ಕಾಣ್ತಾ ಇದ್ದಾರೆ. ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಆರತಿ ಎತ್ತಿ ಅದನ್ನೊಂದು ಮತ್ತಷ್ಟು ಅದಕ್ಕೆ ಗೌರವ ಸೂಚಿಸುವಂತ ಕೆಲಸವನ್ನು ಇಲ್ಲಿ ಜನರು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ದೃಶ್ಯ ನಮ್ಗೆ ಇಲ್ಲಿಯ ಜನರಿಗೆ ನೀರಿನ ದಾಹ ಯಾವ ರೀತಿಯಾಗಿದೆ, ನೀರಿನ ಸಮಸ್ಯೆ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದ ಜನರು ಕೂಡ ಇವತ್ತು ಬೀದಿಗೆ ಇಳಿದಿರುವಂತದ್ದು ನೀರಿಗಾಗಿ. BD ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಸಂಬಂಧಪಟ್ಟವ್ರ ಗಮನಕ್ಕೆ ತಂದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ಒಂದು ದಿನದ ಸಮಸ್ಯೆ ಇಲ್ಲ, ಹಲವು ದಿನದಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಈ ಹಿಂದೆ ಕೂಡ ಇದರ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತಂದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ದೃಶ್ಯ ಏನಿದೆ, ಇಲ್ಲಿಯ ಜಲಕ್ಷಾಮ, ಇಲ್ಲಿಯ ನೀರಿಗೆ ಹಾಹಾಕಾರ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಸಭಾ, ನೀವು ದೃಶ್ಯದಲ್ಲಿ ಬಂದ್ರೆ ನೀರು ಈ ಒಂದು ಸದ್ಯ ಇಲ್ಲಿರೋದು ಇದೊಂದೇ ಸಿಂಟೆಕ್ಸ್, ಇದರಿಂದನೇ ನೀರು ಇವರಿಗೆ ಪೂರೈಕೆ ಆಗುತ್ತೆ. ಇದನ್ನು ಇವರಿಗೆ ದೇವರ ಸಮಾನ ಕಾಣ್ತಾ ಇದ್ದಾರೆ. ಜೀವ ಜಲವನ್ನು ಕೊಡ್ತಿರುವಂತಹ ಒಂದು ಕಾವೇರಿ ನೀರಿನ ಈ ಒಂದು ಸಿಂಟೆಕ್ಸ್ ಏನಿದೆ ಅದಕ್ಕೆ ಒಂದು ಆರತಿ ಎತ್ತುವ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇದು ಸಭಾ, ಇಲ್ಲ ಒಂದಿಷ್ಟು ವಿಚಾರವನ್ನು ಗಮನಿಸಲೇಬೇಕಾಗುತ್ತೆ. ಈ ಒಂದು ಅಪಾರ್ಟ್ಮೆಂಟ್ ಸರಿಸುಮಾರು 900ರಷ್ಟು ಜನರು ವಾಸ ಮಾಡ್ತಾ ಇದ್ದಾರೆ. ಇವರಿಗೆ ವಾರಕ್ಕೆ ಒಮ್ಮೆ ಮಾತ್ರ ನೀರು ಬರ್ತಾ ಇದ್ದು, ಯಾವಾಗ ನೀರು ಬಿಡ್ತಾರೋ ಆ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಬಿಂದಿಗೆಯಲ್ಲಿ ಕೂಡ ಇವರು ನೀರನ್ನು ಶೇಖರಣೆ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ನಂತರ ಅದನ್ನೇ ವಾರ ಪೂರ್ತಿ ಬಳಸಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕಿರುವಂತದ್ದು. ಸಭಾ, ರೈಟ್ ಸತ್ತಾರ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.